ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬನ್ನಿ ಇವತ್ತಿನ ದಿನ ಏನೇನು ಎಲ್ಲ ಮಾಡ್ತೀನಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟು ದಿನ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೆ. ಸೊ ಫಸ್ಟ್ ಟೈಮ್ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ವ್ಲಾಗ್. ಸೊ ಸ್ವಲ್ಪ ನರ್ವಸ್ ಭಯ ಇದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಏನಂತ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಟೀ ಮಾಡಿದೆ, ಟೀ ಕುಡಿತಾ ಕೂತ್ಕೊಂಡಿದ್ವಿ. ಟೀ ಆದ ನಂತರ ನನ್ನ ಮಗ ನಮ್ಮ ಮನೆಯವರು ಟಿ ವಿ ನೋಡ್ತಾ ಮಲ್ಕೊಂಡಿದ್ರು. ನೋಡಿರಿ ಫ್ರೆಂಡ್ಸ್ ಹೆಂಗೆ ಸ್ಟೈಲಿಶ್ ಆಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ನನ್ನ ಮಗ ಮಲ್ಕೊಂಡಿದ್ದಾನೆ, ಬಾಯಲ್ಲಿ ಕೈ ಇಟ್ಕೊಂಡು. ಅವರಪ್ಪ ಒಂದಿದ್ರೆ ಯಾರು ಬೇಕಾಗಿಲ್ಲ ಅವನಿಗೆ. ಟಿ ವಿ ಒಂದಿದ್ರೆ ಅವರಪ್ಪ ಒಂದಿದ್ರೆ ಆಯಿತು. ಅವರಿಲ್ಲದೆ ಇದ್ದಾಗ ಸತಾಯಿಸ್ತಾನೆ ತುಂಬ. ಅವರಿದ್ರೆ ಟಿ ವಿಯನ್ನು ತಾವೇನು ಅಷ್ಟೇ. ಇಲ್ಲಿ ಬಂದುಬಿಟ್ಟು ಅವ್ರ ಅಪ್ಪಂದು ಮೂಗು ಹಿಡ್ಕೊಂಡಿದ್ದಾನೆ, ಗಟ್ಟಿಗೆ ಬಿಡ್ತಾ ಇಲ್ಲ ಅವನು. ಒಂದು ಕೈಲಿ ಮೂಗು ಹಿಡ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ಹಿಂಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಂಡಿದ್ದಾನೆ. ಮೂಗಂದ್ರೆ ಅಷ್ಟು ಗಟ್ಟಿಯಾಗಿಡ್ದ ನೋಡ್ರಿ ಫ್ರೆಂಡ್ಸ್. ಮತ್ತೆ ಬಾರಿಸ್ತಾನ, ಹೊಡಿತಾನ, ಅಷ್ಟೊಂದು ಹೊಡಿತಾನ. ಕೈ ಸೊಡ್ಲು ಬಿಟ್ಟು ಜೋರು ಹೊಡಿತಿರ್ತಾನೆ. ಅವ್ರ ಅಪ್ಪಗೆ ಎರಡು ಕೈಲಿ ಎದೆ ಮೇಲೆ, ಬೆನ್ನಿಗೆ, ಮುಖಕ್ಕೆಲ್ಲ ಹೊಡಿತಾನ. ನಮಗೂ ಹೊಡಿತಾನ, ನಮ್ಮ ಅತ್ತೆಯವ್ರಿಗೆ ಎಲ್ರಿಗೂ ಹೊಡಿತಾನೆ ಫ್ರೆಂಡ್ಸ್. ಫುಲ್ ರೌಡಿ ಥರ ಆಗಿಬಿಟ್ಟಿದ್ದಾನೆ ಈಗ. ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ ಶಾಪಿಂಗ್ಗೋಸ್ಕರ. ನನ್ನ ಮಗಂದು ಬರ್ತಡೇ ಹತ್ತಿರ ಬರ್ತಾ ಇತ್ತು. ಸೊ ಹಾಗಾಗಿ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಶಾಪಿಂಗ್ ಮಾಡಲಿಕ್ಕೆ. ನಮ್ಮ ಮನೆಯವರು, ನಾನು, ನಮ್ಮ ಡಿಂಪು, ನಮ್ಮ ಮನೆಯವ್ರ ತಂಗಿ, ನಮ್ಮ ಅತ್ತೆಯವರು ಎಲ್ಲರೂ ಸೇರಿ ಶಾಪಿಂಗ್ ಹೋಗಿದ್ವಿ. ಸೊ ಅವನಿಗೆ ನೋಡ್ತಾ ಇದ್ವಿ ಏನು ತಗೊಳ್ಳೋಣ ಏನಿಲ್ಲ ಅಂತ. ಹಾಗೆ ಟ್ರಯಲ್ ಮಾಡ್ತಾ ಇದ್ವಿ. ಅವನಿಗೂ ಅಷ್ಟು ಫುಲ್ ಖುಷಿಯಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಅಷ್ಟು ಖುಷಿ ಅವನಿಗೆ. ಹೊಸ ಸಾಮಾನುಗಳು, ಏನಪ್ಪ ಇದು, ಎಲ್ಲಿಗೆ ಬಂದೀವಿ, ಫಸ್ಟ್ ಟೈಮ್ ಹೋಗಿದ್ವಿ. ಸೆಕೆಂಡ್ ಟೈಮ್. ಫಸ್ಟ್ ಟೈಮು ರಿಲಯನ್ಸ್ ಮಾರ್ಟಿಗೆ ಹೋಗಿದ್ವಿ. ಇದು ಬಂದುಬಿಟ್ಟು ಸೆಕೆಂಡ್ ಟೈಮ್. ಬಟ್ ಆದರೂ ಅವನಿಗೆ ಈ ಥರ ಆಟದ ಸಾಮಾನೆಲ್ಲ ನೋಡಿದಾಗ ತುಂಬ ಖುಷಿಯಿಂದ ಇದ್ದ. ಇಲ್ಲಿ ನಮ್ಮ ಡಂಪು ಎತ್ಕೊಂಡಿದ್ದಾಳೆ. ಅವನಿಗೆ ಇದು ಆಟಾಡಲಿಕ್ಕೆ ಗಾಡಿಗಳು ನೋಡ್ತಾ ಇದ್ವಿ, ಹೇಗಿದ್ದಾವ ಹೇಗಿಲ್ಲ ಅಂತ ತೆಗೆದು ನೋಡ್ತಾ ಇದ್ರು ನಮ್ಮ ಮನೆಯವರು. ಸೊ ಹಂಗೆ ಅದ್ರ ಮೇಲೆ ಕೂಡಿಸಿ ನಮ್ಮ ಡಿಂಪು ತೋರಿಸ್ತಾ ಇದ್ಲು. ಅವ್ನು ಫುಲ್ಲು ಹ್ಯಾಪಿಯಾಗಿದ್ದ. ಹ್ಯಾಪಿ ಥರ ಫೀಲ್ ಆಗ್ತಾಯಿತ್ತು ಅವನಿಗೆ. ಖುಷಿಯಿಂದ ಆಟಾಡ್ತಾ ಇದ್ದ. ಪಪ್ಪು ಪ್ಯಾಂಟ್ ಕೆಳ ಮಾಡಿ ಇಲ್ಲಿ ಬಂದುಬಿಟ್ಟು ಚೇರ್ಗಳಿದ್ದು ಚೇರ್ ಮೇಲೆ ಕೂಡಿಸಿದ್ರು ನಮ್ಮ ಮನೆಯವರು ನೋಡೋಣ ಅಂತ. ಆ ಚೇರ್ ಮೇಲೆ ಕುಂತವಂತೂ ಎಷ್ಟು ಸಂತೋಷ ಅವನಿಗೆ ಅಂದರೆ ಹೇಳೋಕ್ಕಾಗಲ್ಲ. ಹಿಂಗೆ ನೋಡ್ತಾ ಇದ್ದಾನೆ ಎಲ್ಲರೂ. ಅಲ್ಲಿ ಶಾಪಿಂಗ್ ಬಂದವರೆಲ್ಲ ನೋಡಿ ಹಾಯ್ ಬಾಯ್ ಅಂತ ಮಾಡ್ತಾಯಿದ್ರು. ಅವನಿಗೆ ಅಷ್ಟು ಖುಷಿಯಾಗಿ ಎಷ್ಟು ಚಂದ ಕುಂತದ ಹುಡುಗ ಅಂತ ನೋಡಿ ಹಾಯ್ ಬಾಯ್ ಅಂತ ಮಾಡ್ತಾ ಹೋಗ್ತಾಯಿದ್ರು. ಸೊ ನಾವು ಹಾಗೆ ಸ್ವಲ್ಪ ವಿಡಿಯೋ ಮಾಡಿದೆ ಅಲ್ಲಿ. ಹಾಯ್ ಡಿಂಪು. ಹಾಯ್ ಪಪ್ಪು. ಎಲ್ಲಿಗೆ ಬಂದಿರಿ?
ವಿಶಾಲ್ ಭಟ್. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವ್ರ ತಂಗಿಯವರು, ನಮ್ಮ ನಾದಿನಿ ಅವರು ಪಿಲೋ ಕವರ್ ಮತ್ತು ಪಿಲೋ ತಗೋತಾ ಇದ್ದರು. ನಾನು ಪಿಲೋ ಕವರ್ ತೊಗೊಂಡೆ, 2 ಪಿಲೋಸ್ ತೊಗೊಂಡ್ವಿ. ಚೆನ್ನಾಗಿದ್ದವು. 150 ಇದ್ದವು, 250 ಇದ್ದವು. 250 ತೊಗೊಂಡ್ವಿ. ಸೊ ನನ್ನ ಮಗನಿಗೆ ಒಂದು ಜೊತೆ ಶೂಸ್ ತೊಗೊಂಡು, ನಾನೊಂದು ಜೊತೆ ಚಪ್ಪಲ್ ತೊಗೊಂಡೆ. ಅದು ಆಟ ಆಡೋದು ಇಲ್ಲಿ ತೊಗೊಲಿಲ್ಲ. ಅದು ಬಂದುಬಿಟ್ಟು ಕಿಡ್ಸ್ ಅಂಗಡಿ ಸಿಗಿರ್ತಾವಲ್ಲ, ಶಾಪ್ಸ್, ಅಲ್ಲಿ ನಮ್ಮ ಮನೆಯವ್ರ ತಂಗಿ ಅಂದರೆ ಇಲ್ಲಿ ನನ್ನ ಜೋಡಿ ಇದ್ದವ್ರು, ನಮ್ಮ ನಾದಿನಿಯವರು ನನ್ನ ಮಗನಿಗೆ ಗಿಫ್ಟ್ ಕೊಟ್ಟರು ಅದು. ಸೊ ಇಲ್ಲಿ ತೊಗೊಲಿಲ್ಲ, ಬೇರೆ ಕಡೆ ಕಿಡ್ಸ್ ಅಂಗಡಿಯಲ್ಲಿ ತೊಗೊಂಡ್ರು. ಹುಡುಗರು ಸಾಮಾನು ಬರೀವು, ಮಕ್ಕಳು ಚಿಕ್ಕ ಮಕ್ಕಳು ಸಾಮಾನು ಸಿಗ್ತಾವಲ್ಲ, ಸೊ ಅಂಗಡಿಯಲ್ಲಿ ತೊಗೊಂಡ್ರು. ಇಲ್ಲಿ ಬಂದುಬಿಟ್ಟು ಅದೇ 1100 ಇತ್ತು, 1100. ಅದು ಬೇರೆ ಕಡೆ ತಂದರು, ಅಲ್ಲಿ 1700 ರೂಪಾಯಿ ಇತ್ತು, ಅಂದರೆ 1700 ತಂದರು. ಅದು ಗಿಫ್ಟ್ ಕೊಟ್ಟರು ನನ್ನ ಮಗನಿಗೆ. ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಲಿಫ್ಟ್ನಲ್ಲಿ ಹೋಗ್ತಾ ಇದ್ವಿ. ಸೊ ನೈಟ್ ಬಂದುಬಿಟ್ಟು ಸುಸ್ತಾಗಿತ್ತು, ಹೊರಗಡೆನೇ ಊಟ ಮಾಡ್ಕೊಂಡು ಬಂದಿದ್ವಿ. ಟಿ ವಿ ನೋಡ್ತಾ ಸ್ವಲ್ಪ ಹೊತ್ತು ನನ್ನ ಮಗ ನಮ್ಮ ಮನೆಯವರು ಟಿ ವಿ ನೋಡಿದರು. ನಾನು ಡಿಂಪು ರೂಮಲ್ಲಿದ್ವಿ. ನಮ್ಮ ಡಿಂಪು ಆಡ್ತಾ ಇದ್ಲು. ಏ ಆಯ್ತು, ಬೈ, ಟಾಟಾ, ಸಿ ಯು, ಟೇಕ್ ಕೇರ್, ಡನ್. ಭಾಳ ಫ್ರೈ ಮಾಡಿ ಚಿನ್ನ ಹೆಂಗೆ ಹೊಡಿತದ ನೋಡೋದು, ಹೆಂಗೆ ಹೊಡಿತದ ನೋಡೋದು. ಸೊ ಇವತ್ತಿನ ದಿನ ಸಾಯಂಕಾಲದಿಂದ ರಾತ್ರಿವರೆಗೂ ಇಷ್ಟೆಲ್ಲ ಮಾಡಿದ್ವಿ. ಆದಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್, ಬಾಯ್.